ಹಾಯ್ ಸ್ನೇಹಿತರೆ, ನಾನಿವತ್ತು ಒಂದು ಕತೆ ತಂದಿದ್ದೀನಿ. ಕತೆ ಹೆಸರು 4 ಜನ ಸ್ನೇಹಿತರು. ಆ ಸ್ನೇಹಿತರು ಯಾರ್ಯಾರು ಅಂತೀರಾ? ಕಾಗೆ, ಇಲಿ, ಜಿಂಕೆ ಮತ್ತು ಆಮೆ. ಒಂದು ದಟ್ಟವಾದ ಕಾಡು. ಆ ಕಾಡಲ್ಲಿ ಒಂದು ಮರ ಇರುತ್ತೆ, ಹಾಗೆ ಒಂದು ಸರೋವರ ಇರುತ್ತೆ ಮತ್ತು ಒಂದು ಬಿಲ ಇರುತ್ತೆ. ಮರದ ಮೇಲೆ ಕಾಗೆ ವಾಸವಾಗಿರುತ್ತೆ, ಬಿಲದಲ್ಲಿ ಇಲಿ ಇರುತ್ತೆ, ಹಾಗೆ ಸರೋವರದಲ್ಲಿ ಒಂದು ಆಮೆ ಇರುತ್ತೆ. ಜಿಂಕೆ ಒಂದು ಗಿಡದ ಪೊದೆಯಲ್ಲಿ ಇರುತ್ತೆ. ಏನಾಗುತ್ತೆ, ಒಂದಿನ ಒಬ್ಬ ಬೇಟೆಗಾರ ಬಂದು ಜಿಂಕೆಗೆ ಬಲೆ ಹಾಕ್ತಾನೆ. ಬಲೆ ಹಾಕೋಕ್ಕೆ ನೋಡ್ತಾನೆ, ಬೇಟೆಯಾಡೋಕ್ಕೆ ನೋಡ್ತಾನೆ ಜಿಂಕೆನ. ಆಗ ಆ ಬೇಟೆಗಾರ ಅವನೊಬ್ಬನೇ ಇರಲಿಲ್ಲ. ಆಗ ಅವನ ಜೊತೆ 2 ಸೈನಿಕರು ಇರ್ತಾರೆ. ಅವರನ್ನು ಜಿಂಕೆ ನೋಡುತ್ತೆ. ನೋಡಿ ತಕ್ಷಣ ಓಡಿ ಬರುತ್ತೆ ಜಿಂಕೆ. ಯಾರ ಹತ್ರ? ಈ ಕಾಗೆ, ಇಲಿ ಇವರೆಲ್ಲ ಒಟ್ಟಿಗೆ ಇರ್ತಾರಲ್ಲ, ಇವ್ರು 3 ಜನದ ಹತ್ರ ಜಿಂಕೆ ಓಡಿ ಬರುತ್ತೆ. ಈ ಜಿಂಕೆ ಓಡಿ ಬಂದಾಗ ಈ ಕಾಗೆ, ಇಲಿ, ಆಮೆ ಎಲ್ಲಕ್ಕೂ ಭಯ ಆಗ್ಬಿಡುತ್ತೆ. ಯಾಕೋ ಜಿಂಕೆ ಓಡಿ ಬರುತ್ತೆ, ಮೋಸ್ಟ್ಲಿ ನಮ್ಮನ್ನೇ ಏನೋ ಮಾಡ್ಬೋದೇನೋ, ಇದು ಯಾಕೆ ಈ ಥರ ಓಡಿ ಬರುತ್ತಲ್ಲ ಅಂಥೇಳಿ ಎದುರುಕೊಂಡು ಇಲಿ ಬಿಲದೊಳಗೆ ಕೊಂಡೋಗುತ್ತೆ. ಕಾಗೆ ಮರದ ಮೇಲೆ ಕೂತಿರುತ್ತೆ. ಹಾಗೆ ಆಮೆನೂ ಕೂಡ ಸರೋವರದ ಒಳಗಡೆ, ನದಿ ಒಳಗಡೆ ಹೋಗುತ್ತೆ. ಆಗ ಜಿಂಕೆ ಹೇಳುತ್ತೆ, ಯಾಕೋ ನಾನು ನೋಡಿ ಎಲ್ಲ ಮಾಯ ಆದ್ರಲ್ಲ, ಬನ್ನಿ ಬನ್ನಿ ಅಂತ. ಜಿಂಕೆ ಏನು ಮಾಡುತ್ತೆ, ನೋಡೋಣ ಅಂತ ಸೈಲೆಂಟಾಗಿ ಒಂದು ಕಡೆ ಇರುತ್ತೆ. ಕಾಗೆ ಏನು ಮಾಡುತ್ತೆ, ಕಾಗೆ ಆ ಕಡೆ ಈ ಕಡೆ ನೋಡಿ ಜಿಂಕೆ ಇರೋದು ಕಾಣಿಸಲ್ಲ ಕಾಗೆಗೆ. ಆಗ ಹೇಳುತ್ತೆ ಕಾಗೆ, ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ನಿಮ್ಮನ್ನು ಬೇಟೆ ಆಡೋರು ಯಾರೂ ಇಲ್ಲ, ಬೇಟೆಗಾರ ಯಾರೂ ಇಲ್ಲ, ಎಲ್ಲ ಬನ್ನಿ ಒಟ್ಟಿಗೆ ಇರೋಣ ಅಂತ ಕಾಗೆ ಕರೆಯುತ್ತೆ. ಆಗ ಎಲ್ಲ ಬರ್ತಾರೆ, ಇಲ್ಲಿ ಆಮೆ 2 ಬರ್ತಾರೆ. ಬಂದ ತಕ್ಷಣ ಜಿಂಕೆ ಬರುತ್ತೆ. ಜಿಂಕೆ ಜಿಂಕೆನ ಕೇಳುತ್ತೆ ಕಾಗೆ, ನೀನು ಯಾಕೆ ಓಡಿ ಬಂದೆ, ಏನಾಯಿತು ನಿನಗೆ ಅಂತ ಕಾಗೆ ಕೇಳುತ್ತೆ. ಆಗ ಆಮೆ ಹೇಳುತ್ತೆ, ಅಲ್ಲಿ ಒಬ್ಬ ಬೇಟೆಗಾರ ಇದ್ದ ಮತ್ತು 2 ಸೈನಿಕರಿದ್ದರು. ಅವರು ನನ್ನ ಬೇಟೆಯಾಡಲು ಬಂದಿದ್ದರು, ಅವರ ಕೈಯಿಂದ ನಾನು ತಪ್ಪಿಸ್ಕೊಂಡು ಬಂದಿದ್ದೇನೆ ಅಂತ ಜಿಂಕೆ ಹೇಳ್ತು. ಅದಕ್ಕೆ ಇಲ್ಲಿ ಆಮೆ 2 ಸೇರಿ, ನೀನು ನಮ್ಮ ಜೊತೆ ಸ್ನೇಹಿತನಾಗಿರು, ನಾವು 3-4 ಜನ ಒಟ್ಟಿಗೆ ಇರೋಣ, ಆಗ ಯಾರಿಗೂ ಏನೂ ಆಗಲ್ಲ, ನೀನು ನಮ್ಮ ಜೊತೆ ಫ್ರೆಂಡ್ಶಿಪ್ ಆಗಿರು, ನಿನಗೆ ಏನು ಭಯ ಪಡಬೇಡ, ಏನಾದ್ರೂ ನಮ್ಮ ಹತ್ರ ಹೇಳು, ಏನೇ ಆದ್ರೂ ಎಲ್ಲರ ಸ್ನೇಹ ಅಲ್ವಾ, ಹಾಗಾಗಿ ನಾವು ಯಾವುದೇ ಏನಿದ್ರೂ ಮುಚ್ಚಿಡಬಾರ್ದು, ಮುಚ್ಚಿಟ್ರೆ ಮುಂದಕ್ಕೆ ಜಾಸ್ತಿ ನಮಗೇನೆ ತೊಂದರೆ ಆಗುತ್ತೆ, ಹಾಗಾಗಿ ನಮ್ಮ ಹತ್ರ ಏನು ಮುಚ್ಚಿಡಬೇಡ, ಎಲ್ಲನೂ ಹೇಳು, ನಾವೆಲ್ಲ ಸೇರಿ ನಿನ್ನ ಜೊತೆ ಇರ್ತೀವಿ, ನಾವು 4 ಜನ ಸ್ನೇಹಿತರು ಒಂದಾಗೋಣ ಅಂತ ಎಲ್ಲ ಪ್ರಾಣಿಗಳು ಹೇಳ್ತಾರೆ. ಆಗ ಜಿಂಕೆ ಹೇಳುತ್ತೆ, ನನಗೆ ನಿಮ್ಮ ಜೊತೆ ಇರೋಕ್ಕೆ ತುಂಬ ಇಷ್ಟ, ನಿಮ್ಮ ಜೊತೆ ಸ್ನೇಹ ಬೆಳೆಸೋಕ್ಕೆ ತುಂಬ ಇಷ್ಟ ಆಯಿತು, ನನಗೆ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಜಿಂಕೆ ಒಪ್ಕೊಳ್ಳುತ್ತೆ. ಆಯಿತು ಅಂತ ಒಪ್ಕೊಳ್ಳುತ್ತೆ. ಮತ್ತು ಇನ್ನೂ ಯಾರೋ ಬೇಟೆಗಾರ ಬರ್ತಾರಲ್ಲ ಅಂದ್ಬಿಟ್ಟು ಆಮೆಗೆ ಭಯ ಆಗುತ್ತೆ. ಆದ್ರೂ ಆಮೆ ಏನು ಮಾಡುತ್ತೆ, ಇವ್ರು 3 ಜನ ಮಾತು ಕೇಳಿದಾಗೆ
ನಾನಂತೂ ನದಿಗೆ ಹೋಗಿ ಸೇರ್ಕೋತೀನಿ ಅಂಥೇಳಿ ಆಮೆ ಹೋಗುತ್ತೆ. ಹೋದಾಗ ಆಮೆ ಇರುತ್ತೆ, ಸರೋವರದಲ್ಲಿ ಇರುತ್ತೆ ಆಮೆ. ಒಬ್ಬ ಬೇಟೆಗಾರ ಬರ್ತಾನೆ. ಬಂದು ಆಮೆನ ಹಿಡ್ಕೊಂಡು ಚೀಲಕ್ಕೆ ಹಾಕೋತಾನೆ. ಅದನ್ನು ಅವ್ರು 3 ಜನ ನೋಡ್ತಾರೆ, ಇಲಿ, ಕಾಗೆ ಮತ್ತು ಜಿಂಕೆ. ಅಯ್ಯೋ, ನನ್ನ ಸ್ನೇಹಿತ ಕಷ್ಟದಲ್ಲಿ ಸಿಕ್ಕೊಂಡಿದ್ದಾನಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತವೆ. ಆಗ ಕಾಗೆ ಹೇಳುತ್ತೆ, ಈಗ ನಾವೆಲ್ಲ ಸೇರಿ ಅವನ್ನ ಉಳಿಸ್ಕೊಳ್ಳೋಕ್ಕೆ ಒಂದು ಉಪಾಯ ಮಾಡೋಣ. ಏನಪ್ಪ ಅಂದರೆ, ಜಿಂಕೆಗೆ ಹೇಳುತ್ತೆ, ನೀನು ಹೋಗಿ ಹುಲ್ಮೆಯ ಥರ ಮಾಡು, ಹತ್ರ ಹೋಗಿ ಜಾಸ್ತಿ ಹುಲ್ಲಿರ್ತಲ್ಲ ಅಲ್ಲಿ ಮೇಯ್ತಾ ಇರು. ನಾನು ಕಾಗೆ ಏನು ಮಾಡ್ತೀನಿ, ನಾನು ಅಲ್ಲೇ ಇರ್ತೀನಿ. ಜಿಂಕೆ ಹುಲ್ ಮೇಯ್ತಾ ಇರುತ್ತೆ. ಹಾಗೆ ಇಲಿ ನೀನು ಚೀಲನ ಹೋಗಿ ಕಚ್ಚಿ ಬಿಡಿಸು ಅಂತ ಕಾಗೆ ಹೇಳುತ್ತೆ. ಆಗ ಆಯಿತು ಅಂತ ಎಲ್ಲ ಒಪ್ಕೋತಾರೆ. ಒಪ್ಕೊಂಡಾಗ ಇದು ಜಿಂಕೆ ಏನು ಮಾಡುತ್ತೆ, ಹೋಗಿ ಹುಲ್ಮೆಯ ಥರ ಮಾಡುತ್ತೆ. ರೈತ ಏನು ಮಾಡ್ತಾನೆ, ಇಲ್ಲಿ ಜಿಂಕೆನ ಸಿಕ್ತು, 2 ಪ್ರಾಣಿಗಳು ಸಿಕ್ಕದಂಗೆ ಆಗುತ್ತೆ ಅಂತ ಹೇಳಿ ಚೀಲನ ಅಲ್ಲೇ ಇಟ್ಟು, ಅರ್ಧ ದಾರಿಲೇ ಇಟ್ಟು ಅವನು ಜಿಂಕೆ ಹಿಡಿಯೋಕ್ಕೆ ಬರ್ತಾನೆ. ತಕ್ಷಣ ಇಲಿ ಹೋಗಿ ಚೀಲನೆಲ್ಲ ಕಚ್ಚಾಕ್ಬಿಡುತ್ತೆ. ಚೀಲ ಎಲ್ಲ ಕಚ್ಚಾಕಿ ಕಾಗೆ ಬಂದು ಆಮೆನ ಎತ್ಕೊಂಡು ಹಾರ್ಕೊಂಡು ಹೋಗುತ್ತೆ ಮರದ ಮೇಕ್ಕೆ. ಆಮೇಲೆ ಆ ಜಿಂಕೆ ಹತ್ರ ಹೋಗ್ತಾನೆ ಅವನು ಬೇಟೆಗಾರ. ಜಿಂಕೆ ತಪ್ಪಿಸ್ಕೊಂಡು ಓಡಿ ಬಂದ್ಬಿಡುತ್ತೆ. ಆಗ ಎಲ್ಲ ಪ್ರಾಣಿಗಳು ಸಂತೋಷದಿಂದ ಒಂದಾಗ್ತವೆ. ಆಗ ಇಲಿಯನ್ನು ಚೆನ್ನಾಗಿ ಹೊಗಳ್ತವೆ. ಇಲಿ, ನೀನು ನನಗೆ ತುಂಬ ಸಹಾಯ ಮಾಡಿದೆ ಅಂತ ಹೇಳಿ ಎಲ್ಲರೂ ಇಲಿಯನ್ನು ಹೊಗಳ್ತವೆ. ಹೀಗೆ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಇರ್ತವೆ. ಯಾವುದ್ಯಾವುದು, ಆಮೆ, ಇಲಿ, ಜಿಂಕೆ, ಕಾಗೆ ಇವೆಲ್ಲವೂ ಒಟ್ಟಿಗೆ ಒಂದಕ್ಕೊಂದು ಬಿಟ್ಟುಕೊಡಲ್ಲ. ಎಲ್ಲ ಒಳ್ಳೆ ಸ್ನೇಹಿತರಾಗಿ ಇರ್ತಾರೆ. ಹಾಗಾಗಿ ಇದರ ಸಾರಾಂಶ ಏನೆಂದರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಧನ್ಯವಾದಗಳು.